ನಮಸ್ಕಾರ ಬಂಧುಗಳೇ. ಇದು ಸೇಮ್ ವಿಳಾಸ, ಒಂದು 10 ಹೆಜ್ಜೆ 5 ಹೆಜ್ಜೆ ಅಕ್ಕಪಕ್ಕ ಇರಬೇಕಷ್ಟೇ. ಇದು ಕೂಡ ತೋಟಗಾರಿಕೆ ಇಲಾಖೆ ನಾವೇನಿದೆ ಕಾಂಪೌಂಡ್ ಮುಂದೆ ಇದೆ. ಇದು ಕೂಡ ಭದ್ರಮುಚ್ಚಿ ಹತ್ರ ನಿಯರು. ಈಗ ನಾನೇನು ಮೊದಲನೇ ಪೋರ್ಷನ್ನು, ಎರಡನೇ ಪೋರ್ಷನ್, ಇದು ಮೂರನೇ ಪೋರ್ಷನ್ ನೋಡಿ. ಮೊದಲನೇದು ಮಾಮೂಲಿ ಇದೆ, ಎರಡನೇದು ಮಾಮೂಲಿ ಇದೆ, ಮೂರನೇದು ಸ್ವಲ್ಪ ದೊಡ್ಡ ಮಟ್ಟದಾಗಿದೆ. ಇದು ಕೂಡ ಅಷ್ಟೇ ನೋಡಿರಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇವೆಲ್ಲ ವೇಸ್ಟು. ಇಲ್ಲಿ ಏನಪ್ಪಪ್ಪ ನೋಡಿ, ಪಾಟ್ ಹಾಕಿದ್ದೀನಿ, ಮರ ಹಾಕಿದ್ದೀನಿ, ಸಸಿ ಹಾಕಿದ್ದೀನಿ ಅಂತ ಏನೋ ಮಾಡವ್ರೆ. ಇದಕ್ಕೆಲ್ಲ ಸ್ವಲ್ಪ ದುಡ್ಡುಗಳು ಮಾಡಿದ್ದಾರೆ, ದುಡ್ಡುಗಳು ಖರ್ಚು ಮಾಡಿದ್ದಾರೆ. ಇದಕ್ಕೆ ಖರ್ಚು ಮಾಡಿದರು, ಉದ್ಘಾಟನೆ ಮಾಡಿದರು, ಹೋದರು. ಉದ್ಘಾಟನೆ ಮಾಡಿದ ಮಹಾನುಭಾವರು ಕೂಡ ಬಂದು ಹೋಗೋರ ಇಲ್ವೋ, ನಾನಂತೂ ತುಂಬ ಸರಿ ನೋಡಿಬಿಟ್ಟಿದ್ದೀನಿ. ನೋಡಿ, ಇದಕ್ಕೂ ಕೂಡ ಎಷ್ಟು ಖರ್ಚಾಗಿದೆ ಗೊತ್ತಿಲ್ಲ. ಎಲ್ಲ ಲಕ್ಷ ಗಟ್ಟಲೆ ಆಗಿರ್ತವೆ ಹೇಳ್ರಿ. ಒಳ್ಳೆ ಮೆಟೀರಿಯಲ್ ಹಾಕಿ ಮಾಡಿದ್ದಾರೆ. ಏನೋ ಇಲ್ಲಿ ಏನೋ ಬಿಡ್ತೀವಿ ಅಂತ ಹೇಳ್ಬಿಟ್ಟು ನೋಡಿ. ಎಲ್ಲ ಏನೋ ಒಂಥರ ಈ ನಮಗೆ ನೋಡೋಕ್ಕೂ ಅಸಹ್ಯ ಆಗ್ತಾಯಿದೆ. ಇದು ನಾವು ಇಲ್ಲಿ ಮಾತಾಡೋಕ್ಕೂ ಕೂಡ ಅಸಹ್ಯ ಆಗ್ತಾಯಿದೆ. ಪ್ರತಿ ಸಾರಿ ಹಂಗೆ ಇದೆಯಲ್ಲ. ಇಲ್ಲೊಂದು ಬೋರ್ಡರ್ ಹಾಕಿ ಸ್ವಾಮಿ, ಇದನ್ನು ನಾವು ಏನಕ್ಕೆ ಮಾಡಿದ್ದೀವಿ ನಾವು ಗೊತ್ತಿಲ್ಲ ಅಂದಿದ್ದರೆ ತಿಳ್ಕೊಳಕ್ಕೆ ಒಂದು ಅನುಕೂಲ ಆಗುತ್ತೆ ಸ್ವಾಮಿ. ಮಹಾನಗರ ಪಾಲಿಕೆ ಆಗಿರ್ಬೋದು, ಸ್ಮಾರ್ಟ್ ಸಿಟಿಯವರಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಯಾರಾದರೂ ತಮ್ಮ ಗಮನದಲ್ಲಿಟ್ಕೊಂಡು ತಾವು ಸಾರ್ವಜನಿಕರಾಗಿ ನಾವು ಕೇಳ್ತಾ ಇದ್ದೀವಿ, ಮಾಡಿ ಸ್ವಾಮಿ. ಇದೇನು ನಮಗೆ ತಿಳಿಸ್ಕೊಡಿ ಸ್ವಾಮಿ. ಭಾಳ ಕ್ವಶನ್ ಮಾರ್ಕಲ್ಲಿದ್ದೀವಿ, ಪ್ರಶ್ನಾರ್ಥಕ ಚಿಹ್ನೆಯಲ್ಲಿದ್ದೀವಿ. ಇದನ್ನು ದಯಮಾಡಿ ನನಗೆ ಆಗಲಿ, ನಮಗೆ ಆಗಲಿ, ನಮ್ಮೆಲ್ಲರಿಗೂ ಕೂಡ ನೀವು ಒಂದು ಮಾಹಿತಿ ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ಅಷ್ಟೇ. ಈಗ ಅದಕ್ಕೆ ನಾನು ಸೀರಿಯಲ್ ಸೆಟ್ ಹಾಕ್ಬಿಡ್ರಿ ಅಂತ ಹೇಳಿದ್ದೀನಿ, ಹೆಸರು ಬರೀರಿ ಅಂತ ಹೇಳಿದ್ದೀನಿ. ಇದಕ್ಕೂ ಕೂಡ ಮರ್ಕ್ಯೂರಿ ಲೈಟು, ಡೂಮ್ ಲೈಟು ಬಿಡ್ರಿ ಅಂತ ಹೇಳಿದ್ದೀನಿ. ಇದು ದೊಡ್ಡದಿದೆ. ಸೀರಿಯಲ್ ಸೆಟ್ಟು, ಮರ್ಕ್ಯೂರಿ ಲೈಟು, ಡೂಮ್ ಲೈಟು ಎಲ್ಲ ಬಿಟ್ಬಿಡಿ. ನೋಡೋಕ್ಕಾರ ಒಂಚೂರು ಚೆನ್ನಾಗಿ ಕಾಣುತ್ತೆ. ಯಾವುದಾದ್ರು ಒಂದು ಹೆಸರು ಹಾಕ್ಕೊಳ್ಳಿ, ಆ ಹೆಸರಿಗಾರ ಒಂದು ಗೌರವ ಇರುತ್ತೆ. ಸುಮ್ಮನೆ ಹಿಂಗೆ ಓಪನ್ ಆಗಿ ಬಿಟ್ಬಿಟ್ರೆ ಏನಾಗುತ್ತೆ? ಇದ್ರ ಬಿಲ್ ಎಷ್ಟಾಗಿದೆ ಯಾರಿಗೆ ಗೊತ್ತಿದೆ? ಇವೆಲ್ಲವ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಯಾರಿಗೆ ಗೊತ್ತಿದೆ ಹೇಳಿ? ಸಾರ್ವಜನಿಕರ ದುಡ್ಡು ಸ್ವಾಮಿ. ಇವತ್ತೆಲ್ಲ ನಾವು ಮೊದಲು ಬೆಳಿಗ್ಗೆ ತಿಂಡಿ ತಿಂದರೆ ಮಧ್ಯಾಹ್ನ ಊಟಕ್ಕೆ ಹೆಂಗೆ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ಜನ ಇವತ್ತು. ನೀವು ಏನು ಬೇಕು ಅದನ್ನೇ ಮಾಡ್ತೀರಾ, ಹೆಂಗೆ ಬೇಕು ಹಂಗೆ ಬಿಲ್ ಮಾಡ್ತೀರಲ್ಲ ಸ್ವಾಮಿ. ಸಾರ್ವಜನಿಕರು ತೆರಿಗೆ ಸ್ವಾಮಿ, ಹುಷಾರಾಗಿ ಬಳಕೆ ಮಾಡಿ ಸ್ವಾಮಿ. ಸರ್ಕಾರದ ಜೊತೆ ನಾವು ಚೆಲ್ಲಾಟ ಆಡಬಾರ್ದು, ಸಾರ್ವಜನಿಕರ ಜೊತೆ ಸರ್ಕಾರನೂ ಚೆಲ್ಲಾಟ ಆಡಬಾರ್ದು ನೋಡಿ ಸ್ವಾಮಿ. ನಾನು ತೋರಿಸ್ತಿರೋದು ನಿಜ ನೋಡಿ. ನನಗೆ ಭಾಳ ಬೇಜಾರಾಗ್ತಾಯಿದೆ. ಯಾಕೆಲ್ಲ ನಾವೆಲ್ಲ ಬಡತನದ ರೇಖೆಯಲ್ಲಿ ಬೆಳೆದಿರೋರು. ನಮಗೆ 100 ರೂಪಾಯಿ ಸಿಕ್ಬಿಟ್ರೆ ಏನೋ ಸಿಕ್ತಂಗೆ ನೋಡಿ. ಇದೆಲ್ಲ ಲಕ್ಷಾಂತರ ರೂಪಾಯಿ ವೇಸ್ಟ್ ಮಾಡಿದ್ದಾರೆ. ಆ ಬೋರ್ಡ್ ಮಾಡಿದ್ದಾರೆ, ಅದೇನು ಥರ ನಮಗೆ ಅರ್ಥನೇ ಆಗ್ತಾಯಿಲ್ಲ ನೋಡಿ. ಇದು ಕೂಡ ಅಷ್ಟೇ. ತಾವು ದಯಮಾಡಿ ಈ 3 ಏನು ಸಿಂಬಲ್ಗಳಿದಾವೋ, ಇದೇನು ನಮ್ಮ ದೇಶದ ಸಿಂಬಲ್ಲೋ, ಇಲ್ಲ ನಮ್ಮ ತುಮಕೂರು ಸಿಂಬಲ್ಲೋ, ಇಲ್ಲ ಹೊರ ದೇಶದ ಸಿಂಬಲ್ಲೋ, ಇದೇನು ಒಂಚೂರು ತೋರಿಸ್ರಪ್ಪ, ನಮಗೆ ಮನವಿ ಮಾಡ್ರಪ್ಪ ಸ್ವಾಮಿ. ಸಾರ್ವಜನಿಕವಾಗಿ ಪ್ರಕಟಣೆಯಲ್ಲಿ ತೋರಿಸ್ಬಿಡ್ರಪ್ಪ, ನಾವು ಇಂಥದಕ್ಕೆ ಮಾಡಿದ್ದೀವಿ, ಇದಕ್ಕೆ ಮಾಡಿದ್ದೀವಿ ಅಂತ ಹೇಳಿ ಸ್ವಾಮಿ. ಸಾರ್ವಜನಿಕವಾಗಿ ನಾವು ಕೇಳ್ತಾ ಇದ್ದೀವಿ. ಇದೊಂದು ಬೇಡಿಕೆ ಅಂತೇಳಿ ನಮ್ಗೆ ಉತ್ತರ ಕೊಡ್ರಪ್ಪ. ನಮಸ್ಕಾರ. ಜೈ ಕರ್ನಾಟಕ, ಜೈ ಭಾರತ.